ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ, ಇದರಲ್ಲಿ ಸಂಪೂರ್ಣವಾದಂಥ ಸರ್ಕಾರದ ಇನ್ವಾಲ್ವ್ಮೆಂಟ್ ಇದೆ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ. ಇದರೊಳಗೆ ಎಲ್ಲರೂ ಇನ್ವಾಲ್ವ್ ಇದ್ದಾರೆ. ಇವತ್ತಿನ ತನಕ ಸರ್ಕಾರ, ನಿಗಮದ ಅಧಿಕಾರಿಗಳು, ಆ ಸಂಬಂಧಿಸಿದ ಇಲಾಖೆಯವರು ಯಾವ ಕಾರಣಕ್ಕಾಗಿ ನಿಗಮದ ದುಡ್ಡು ಮತ್ತೊಂದು ಅಕೌಂಟ್ಗೆ ಆಯಿತು, ಆ ಅಕೌಂಟಿಗೆ ಟ್ರಾನ್ಸ್ಫರ್ ಆಯಿತು, ಆ ಅಕೌಂಟ್ನಿಂದ ಇಂಡಿವಿಜುವಲ್ ಇನ್ನೂ ನಿಗಮಕ್ಕೆ ಮತ್ತು ಆ ಸಮಾಜಕ್ಕೆ, ಆ ಜಾತಿಗೆ ಸಂಬಂಧಿಸಿರಲಾರದಂಥ ಇಂಡಿವಿಜುವಲ್ಗಳಿಗೆ ದುಡ್ಡು ಹೇಗೆ ಹೋಯಿತು, ಇದರ ಬಗ್ಗೆ ಯಾರೂ ಉತ್ತರ ಕೊಟ್ಟಿಲ್ಲ ಇನ್ನು. ಹಾಗಾಗಿ ಈ ದುಡ್ಡನ್ನು 100% ಚುನಾವಣೆಗೆ ಬಳಸಿಕೊಂಡಿದ್ದಾರೆ. ಚುನಾವಣೆಗೆ ಬಳಸಿಕೊಳ್ಳುವ ಸಂಬಂಧವೇ ಇದೆಲ್ಲವೂ ಡ್ರಾಮಾ ನಡೆದಿದೆ. ಅಕಸ್ಮಾತ್ ಆ ಅಧಿಕಾರಿ ಭಯಗೊಂಡು ಆತ್ಮಹತ್ಯೆ ಮಾಡಿಕೊಂಡಿರಲಿಲ್ಲ ಅಂದರೆ ಎಲ್ಲವನ್ನು ಮುಚ್ಚಾಕ್ತಾ ಇದ್ರು. ಆದ್ದರಿಂದ ಈವರೆಗೆ ಎಷ್ಟು ಒಂದು ನಿರ್ಲಜ್ಜವಾದಂತಹ ಸರ್ಕಾರ ಇದೆ ಅಂತಂದ್ರೆ, ದಪ್ಪ ಚರ್ಮದ ಸರ್ಕಾರ ಇದೆ ಅಂದರೆ, ಒಬ್ಬ ಮಂತ್ರಿ ಕೂಡ ಇನ್ನೂವರೆಗೆ ರಾಜೀನಾಮೆ ಕೊಟ್ಟಿಲ್ಲ. ಆ್ಯಕ್ಚುಲಿ ನನ್ನ ಆಗ್ರಹ, ನಮ್ಮ ಪಕ್ಷದ ಆಗ್ರಹ, ಆತ ರಾಜೀನಾಮೆ ಕೊಡಬೇಕು ಮತ್ತು ಅವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು. ಇದರಲ್ಲಿ ಮುಖ್ಯಮಂತ್ರಿಯಾಗಿ ಯಾರಿದ್ದಾರೆ ಅವರೆಲ್ಲರ ವಿರುದ್ಧ ಎನ್ಕ್ವೈರಿ ಆಗಬೇಕು. ಡೆಫಿನೆಟ್ ಆಗಿ ಇದು ಯಾವುದೋ ಒಬ್ಬ ಮಂತ್ರಿ, ಒಬ್ಬ MLA ಅಥವಾ ಒಬ್ಬ ಅಧಿಕಾರಿಯಿಂದ ಆಗುವಂಥ 187 ಕೋಟಿ ರೂಪಾಯಿ, 187 crores ಈ ದುಡ್ಡು ಹೋಗಿದೆ. ಇದರಲ್ಲಿ ಯಾರ್ಯಾರಿದ್ದಾರೆ ಎಲ್ಲವೂ ಹೊರಗೆ ಬರ್ಬೇಕಂದ್ರೆ, ಮೊದಲನೇದಾಗಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಆತನನ್ನು ಬಂಧಿಸಿ ವಿಚಾರಣೆ ಮಾಡಬೇಕು. ಮತ್ತು ರಾಜ್ಯ ಸರ್ಕಾರದ ಯಾವುದೇ ಪೊಲೀಸ್ ಅಧಿಕಾರಿಗಳದ್ದು SIT ಇರಲಿ ಮತ್ತೊಂದಿರಲಿ, ಇವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸರ್ಕಾರ ಅವ್ರದ್ದು ಅಧಿಕಾರದಲ್ಲಿದೆ. ಇದೊಂದು ಬಹುದೊಡ್ಡ ಹಗರಣ ಆಗಿರುವುದರಿಂದ ಇದನ್ನು CBIಗೆ ಒಪ್ಪಿಸ್ಬೇಕು. ಯಾಕಂದರೆ ಇದರಲ್ಲಿ ಯೂನಿಯನ್ ಬ್ಯಾಂಕಿನ ಕೆಲವು ಅಧಿಕಾರಿಗಳು ಇದ್ದಾರೆ ಅನ್ನುವಂಥದ್ದು ಈಗಾಗಲೇ ಮಾಧ್ಯಮದಲ್ಲಿ ತಮ್ಮೆಲ್ಲರ ಚಾನಲ್ಗಳಲ್ಲಿಯೂ ಸಹಿತ ಅದು ಬಂದಿದೆ. ಹಾಗಾಗಿ ಇದು ಸಂಪೂರ್ಣವಾದಂಥ ಪ್ಲ್ಯಾಂಡ್, ಸರ್ಕಾರಿ ದುಡ್ಡನ್ನು ಹೊಡೆದು ಚುನಾವಣೆ ಮಾಡಲಿಕ್ಕೆ ಮಾಡಿದಂಥ ಒಂದು ವ್ಯವಸ್ಥಿತವಾದಂಥ ಒಂದು ಇದು ಒಂದು ರೀತಿಯಲ್ಲಿ ಷಡ್ಯಂತ್ರ ಪ್ಲ್ಯಾನ್ ಇದು. ಹಾಗಾಗಿ ಸರ್ಕಾರದ ಹಣವನ್ನು ಬಳಸಿಕೊಂಡು ಈ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡಿ ಅದನ್ನು ತೆಲಂಗಾಣಕ್ಕೆ ವರ್ಗಾವಣೆ ಮಾಡೋದು. ನಾನು ಹಿಂದೆ ಹೋದಾಗ ಕೆಲವು ಕಾಂಗ್ರೆಸ್ ನಾಯಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. 1,000 ಕೋಟಿ ರೂಪಾಯಿನೂ ಸಂಗ್ರಹ ಆಗಿದೆ ಅಂತ ಒಂದು ಆರೋಪ ಬಂದಿತ್ತು. ಆವಾಗ ನಾನು ಹೇಳಿದ್ದೆ ಇದು ತೆಲಂಗಾಣಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಆವಾಗ ಅನೇಕರು ಇದನ್ನು ನಾನು ಹೇಳಿಕೆಯನ್ನು ಖಂಡಿಸಿದ್ರು, ನಿಮ್ಗೆ ಗೊತ್ತದ. ಈಗ ಆನ್ ರೆಕಾರ್ಡ್ ಸಿಕ್ಕಿದೆ. ಹಾಗಾಗಿ ನಾಗೇಂದ್ರನ ಬಂಧಿಸಬೇಕು, ಆತನ ರಾಜೀನಾಮೆ ಪಡಿಬೇಕು ಮತ್ತು ಎಲ್ಲರನ್ನು, ಮುಖ್ಯಮಂತ್ರಿ ಆದಾಗಿ ಎಲ್ಲರನ್ನೂ ಎನ್ಕ್ವೈರಿ ಮಾಡಬೇಕಂದ್ರೆ CBIಗೆ ಇದನ್ನು ಹ್ಯಾಂಡ್ ಓವರ್ ಮಾಡಬೇಕು. ಇಲ್ಲ ಅಂದರೆ ಈ ಭ್ರಷ್ಟಾಚಾರ ಇಲ್ಲಿ ನಿಲ್ಲೋದಿಲ್ಲ ಮತ್ತು ಈ ನಡವಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಬ್ಯಾಂಕಿನ ವಿಷಯದಲ್ಲಿ CBIಗೆ ಹೋಗ್ತದೆ. ನಾನು ಪ್ರಶ್ನೆ ಮಾಡೋದು, ಕರ್ನಾಟಕ ಸರ್ಕಾರ ಅಧಿಕೃತವಾಗಿ CBI ಕೊಡ್ಲಿಕ್ಕೆ ನಿಮ್ಗೇನು ಭಯ? ನಿಮಗೆ ಇಷ್ಟು ದೊಡ್ಡ ಹಗರಣ ಸರ್ಕಾರಿ ದುಡ್ಡು ಒಂದು ಅಕೌಂಟ್ನಿಂದ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಲ್ಲ. ಯಾವನು ಸಿಗ್ನೇಟರ್ ಇದ್ದಾನೆ ಅವನೇ ಪುಸ್ತಕ ಚೆಕ್ ಬುಕ್ ತೊಗೊಂಡದು ಅವನಿಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿರಲಾರ್ದೆ ಟ್ರಾನ್ಸ್ಫರ್ ಮಾಡ್ತೀನಿ. ಆತ ಮಂತ್ರಿ ಹೆಸರು ಬರೆದಿಟ್ಟಿದ್ದಾನೆ. ಹಿಂದೆ ಸನ್ಮಾನ್ಯ ಈಶ್ವರಪ್ಪನವ್ರ ಪ್ರಕರಣ ನಡೆದಾಗ ಅವ್ರ ಆರೋಪ ಏನಿತ್ತು? ಈಶ್ವರಪ್ಪನವ್ರ ಡಿಪಾರ್ಟ್ಮೆಂಟ್ ಆರೋಪ, ಅದು ಆಮೇಲೆ ಖುಲಾಸೆ ಆಗಿದೆ, ಅದು ಬೇರೆ ವಿಷಯ. ಆರೋಪ ಏನಿತ್ತು? ಇವರು ನನ್ನ ಹತ್ರ ದುಡ್ಡು ಕೇಳಿದರು, ನಾನು ಕೆಲಸ ಮಾಡಂತ ಹೇಳಿದರು, ನಾನು ಕೆಲಸ ಮಾಡಿ, ಯಾವುದೂ ಡಾಕ್ಯುಮೆಂಟ್ ಇಲ್ಲ, ನೋ ಡಾಕ್ಯುಮೆಂಟ್, ಎಲ್ಲೂ ಟೆಂಡರು ಮತ್ತೊಂದು ಮುಗಿದೊಂದು ಏನೂ ಇಲ್ಲ. ಅವ್ರು ಮಾಡಂತ ಹೇಳಿದರು, ಮಾಡಿದೆ. ಆಮೇಲೆ ದುಡ್ಡು ಕೇಳಲಾರ್ದಕ್ಕೆ ನಾನು ಕೊಟ್ಟಿಲ್ಲ ಅಂತ. ಇದರಲ್ಲಿ ಒಂದು ಕಡೆನೂ ಡಾಕ್ಯುಮೆಂಟರಿ ಎವಿಡೆನ್ಸ್ ಇಲ್ಲ. ಯಾಕಂದರೆ ನಿನ್ನೆ ಯಾರೋ ಒಬ್ಬರು ಮಂತ್ರಿನೋ ಮುಖ್ಯಮಂತ್ರಿನೋ ಮಾತಾಡಿದ್ದಾರೆ. ಈಶ್ವರಪ್ಪನವರ ಪ್ರಕರಣಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ವ್ಯತ್ಯಾಸ ಅಂದರೆ ಈಶ್ವರಪ್ಪನವ್ರ ಪ್ರಕರಣಕ್ಕಿಂತ ಭಾಳ ಗಂಭೀರ ಇದೆ. ಯಾಕಂದರೆ ಇದರಲ್ಲಿ ಚೆಕ್ಕು, ಬ್ಯಾಂಕ್ ಟ್ರಾನ್ಸಾಕ್ಷನ್ನು ಇಂಡಿವಿಜುವಲ್ ಹೋಗಿದೆ. ಯಾರೋ ವೈಯಕ್ತಿಕವಾಗಿ ಸಂಬಂಧ ಇಲ್ಲದ, ಸೂತ್ರ ಇಲ್ಲದವ್ರ ಜನರಿಗೆ ಹೋಗಿ ಸರ್ಕಾರಿ ಹಣ ಏನೂ ಕಾರಣ ಇಲ್ಲದೆ ಸೇರಿಕೊಂಡಿದೆ. ಈ ಎಲ್ಲ ಹಿನ್ನೆಲೆ ಒಳಗೆ ನಾನು ಆಗ್ರಹಪಡಿಸೋದು CBI ಕೊಡಬೇಕು
ನಾಗೇಂದ್ರ ಇದರಲ್ಲಿ ಇನ್ವಾಲ್ವ್ಡ್ ಅಂತೂ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ನಾಗೇಂದ್ರನಿದೆ. ಹಾಗಾಗಿ ಆತನನ್ನು ಬಂಧಿಸಬೇಕು ಮತ್ತು ಕಟ್ಟುನಿಟ್ಟಿನ ವಿಚಾರಣೆ ಆಗಬೇಕು. ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ ಕಾಂಗ್ರೆಸ್ನ ಇಚ್ಛೆ ಆಗಿದ್ದರೆ ಈ ಎಲ್ಲ ಆ್ಯಕ್ಷನ್ಗಳು ಆಗಬೇಕು.